ವಿಷಮ ಪದ ವಾಕ್ಯ ಪ್ರಮಾಣ ಪದ್ಧತಿಗೆ ನಮ್ಮ ಶಾಸ್ತ್ರೀಯ ವ್ಯವಹಾರದಲ್ಲಿ ಪದ್ಧತಿ ಅಂತ ಕರೀತಾರೆ. ಪದ್ಧತಿಯ ಅಧ್ಯಯನ ನಡೀತಾ ಇದೆ ಅಂತ, ಅದು ಸಂಕ್ಷಿಪ್ತವಾಗಿ ಕರೆಯುವ ಪದ್ಧತಿ. ಪ್ರಮಾಣ ಪದ್ಧತಿಯನ್ನ ಪದ್ಧತಿ ಅಂತ ಸಂಕ್ಷಿಪ್ತವಾಗಿ ಕರೆಯುವ ಪದ್ಧತಿ. ಹಾಗೆ ವಿಷಮಪದ ವಾಕ್ಯಾರ್ಥ ವಿವೃತಿ ಎನ್ನುವ ಶ್ರೀಮನ್ಯಾಯಸುಧಾ ಗ್ರಂಥವನ್ನ ಪದ ಅಂತ ಸಂಕ್ಷಿಪ್ತವಾಗಿ ಕರೆಯೋದು. ಪದವ್ಯಾಖ್ಯಾನ ಕುಶಲಂ ಅಂದ್ರೆ ಶ್ರೀಮನ್ಯಾಯಸುಧಾ ಗ್ರಂಥದ ಪಾಠ ಪ್ರವಚನವನ್ನು ಮಾಡುವಂತಹ ಕೌಶಲ. ಅಂತಹ ಮಹಾನುಭಾವರು ವಾಗೀಶತೀರ್ಥ ಶ್ರೀಪಾದಂಗಳವರು ವಾಸುದೇವ ಪದದ್ವಂದ್ವ ವಾರಿಜಾಸಕ್ತ ಮಾನಸಂ ಪದವ್ಯಾಖ್ಯಾನ ಕುಶಲಂ ವಾಗೀಶ ಯತಿಮಾಶ್ರೇ. ಅಂತಹ ಮಹಾನುಭಾವರು ವಾಗೀಶತೀರ್ಥರು. ವಾಗೀಶ ಪರಮಾತ್ಮ, ವಾಂಗ್ಮನಸ ದೇವತೆಯಾದ ಮಹಾಲಕ್ಷ್ಮಿ, ಅವಳಿಗೆ ಈಶನಾದ ಪರಮಾತ್ಮ ವಾಗೀಶ. ವಾಕ್ ಸರಸ್ವತಿ, ಅವಳಿಗೆ ಈಶರಾದವರು ಬ್ರಹ್ಮದೇವರು. ವಾಕ್ ಭಾರತಿ, ಅವಳಿಗೆ ಈಶರಾದವರು ಮುಖ್ಯ ಪ್ರಾಣದೇವರು. ಅಂತಹ ಅವರೆಲ್ಲರ ಒಂದು ವಿಶೇಷವಾದ ಪರಮಾತ್ಮನ ವಾಯುದೇವರ ಟೀಕಾಕೃತ್ವಾದರು. ಅತ್ಯದ್ಭುತವಾದಂತಹ ವಾಕ್ಪಟುತ್ವವನ್ನು ಪಡೆದು ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟ ಮಹಾನುಭಾವರು ಟೀಕಾಕೃತ್ವಾದರು. ಆ ಎಲ್ಲ ಗುರುಗಳ, ವಿದ್ಯಾಧಿರಾಜರ, ಕವೀಂದ್ರರ ಎಲ್ಲರ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಅದೆಲ್ಲದರ ಸೂಚನೆಯಂತೆ ವಾಗೀಶತೀರ್ಥರು ಅನ್ನುವಂತಹ ನಾಮಕರಣ ಅವರಿಗೆ ಅತ್ಯಂತ ಸಾರ್ಥಕವಾದದ್ದು. ಅಂತಹ ಮಹಾನುಭಾವರ ಸ್ಮರಣೆಯಿಂದ ನಮಗೇನು ಬೇಕು ಅಂದರೆ, ಅಷ್ಟೆಲ್ಲ ತಿಳ್ಕೊಳ್ಳೋ ಯೋಗ್ಯತೆ ನಮಗಿಲ್ಲದೇ ಇದ್ದರೂ ನಮ್ಮ ಯೋಗ್ಯತೆ ಎಷ್ಟು ಅಂತ ಅವರಿಗೆ ಗೊತ್ತು. ಅಷ್ಟು ಆ ಭಗವಂತನ ಪದಗಳ ಅರ್ಥಾನುಸಂಧಾನ ನಮಗೆ ಬರಬೇಕು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಸಂಧ್ಯಾವಂದನ ಮಾಡುವಾಗ, ಅಥವಾ ವಿಶ್ವಂ ವಿಷ್ಣುರ್ವಷಟ್ಕಾರ ಸ್ತೋತ್ರಗಳ ಪಾರಾಯಣ ಮಾಡುವಾಗ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಥವಾ ಮಕ್ಕಳಿಗೆ ತಂದೆ ಪರಿಚಯದವರು, ಮಿತ್ರರು ಹೆಸರನ್ನು ಕೊಟ್ಟು ಕರೀತಾರೆ, ರಾಮ, ಕೃಷ್ಣ, ಗೋವಿಂದ, ಬಾರಪ್ಪ, ಹೋಗಪ್ಪ ಅಂತ. ಅಂತಹ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ಕ್ಷುತ್ಪತನ ಜೃಂಭಣಾದಿಶು ಅಂತ ಪಂಚಮಸ್ಕಂದದಲ್ಲಿ ಭಾಗವತದಲ್ಲಿ ತಿಳಿಸುವಂತೆ